ಇವತ್ತಿನ ದಿವಸ ಯವನಸ್ಥರೇ ಮತ್ತು ಮುಂದೆ ಮದುವೆ ಮಾಡಿಸ್ಲಿಕ್ಕಿರುವಂತಹ ನಿಮ್ಮ ಮಕ್ಕಳನ್ನು ಇರುವಂತಹ ತಂದೆ ತಾಯಿಗಳೇ, ನಾವು ಎಂತ ಹುಡುಗರನ್ನ ಹುಡುಗಿರನ್ನ ಹುಡುಕ್ತಾ ಇದ್ದೇನೆ. ನಮ್ಗೆ ಅವಳು ಅಥವಾ ಅವನು ಪ್ರಾರ್ಥನೆ ಮಾಡ್ಬೇಕು ಅಂತ ಇದೆ, ಸಭೆಗೆ ಬರಬೇಕು ಅಂತ ಇದೆ, ಅವ್ರು ಸ್ತುತಿ ಮಾಡಬೇಕು ಅಂತ ಇದೆ, ಅದೇ ರೀತಿಯಲ್ಲಿ ಸತ್ಯವೇದ ಓದಬೇಕು ಅಂತ ಇದೆ, ಮನೆಗೆ ಒಂದು ಅತ್ತೆ ಮಾವನ ನೋಡಬೇಕು, ಬ್ರದರ್ಸ್ ಅನ್ನ ನೋಡ್ಬೇಕು, ಮನೆಯಲ್ಲಿ ಅಡಿಗೆ ಮಾಡಬೇಕು ಅಂತ ಇದೆ. ಬಟ್ ಹುಡುಕುವಾಗ ಅವ್ರು ಸೂಪರ್ ಆಗಿರ್ಬೇಕು ಹುಡುಕ್ತೀವಿ. ಅವನು ಚೆನ್ನಾಗಿರೋ ಹ್ಯಾಂಡ್ಸಮ್ ಆಗಿರ್ಬೇಕು ಅಂತ ಹುಡುಕ್ತೀವಿ. ಹ್ಯಾಂಡ್ಸಮ್ ಆಗಿರೋನು ಚೆನ್ನಾಗಿರೋನು ಅಡಿಗೆ ಮನೆಯಲ್ಲಿ ಪಾತ್ರ ತೊಳಿತಾಳ, ನೆಲ ಗುಡಿಸ್ತಾಳ, ಈ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾಳ. ನಿಮಗೆ ಒಂದು ಹುಷಾರಿಲ್ಲ ಅನ್ಕೊಂಡು ನಿಮಗೆ ಗಂಜಿಯೋನೋ ಅನ್ನನೋ ಸಾರೋ ಮಾಡ್ಕೊಡ್ತಾಳ. ಮತ್ತೆ ಯಾಕೆ ಅವ್ರು ಹುಡುಕ್ತೀರ? ತರೋದು ನೀವೇನೆ ಮನೆಗೆ, ಆಮೇಲೆ ಕಂಪ್ಲೇಂಟ್ ನಿಂತಿದೆ. ನಾನು ಕೇಳ್ತಿರೋ ಪ್ರಾಕ್ಟಿಕಲ್ ವಿಚಾರ ಕೇಳ್ತಾ ಇದ್ದೀನಿ. ತಂದೆ ತಾಯಿಗಳೇ ಮತ್ತು ಮದುವೆ ಆಗ್ಬೇಕಾಗಿರುವಂತ ಯವನಸ್ಥೆ ನೀವೇ ಹುಡ್ಕೋದು. ಫೋಟೋ ತೆಗೆದು ಇವ್ರದ್ದು ಚೆನ್ನಾಗಿಲ್ಲ, ಈ ಕಲರ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇವ್ರ ಎಜುಕೇಶನ್ ಚೆನ್ನಾಗಿಲ್ಲ, ಇವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರ ಆಸ್ತಿ ಸರಿಗೆ ಆಗಲ್ಲ, ಆ ಆಸ್ತಿ ಕಡಿಮೆ ಇದೆ, ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ಅನ್ಕೊಂಡ್ರೆ ನಾವೇ ಹುಡ್ಕೋದು. ಹುಡ್ಕದ ಮೇಲೆ ಮನೆಗೆ ಬಂದ ಮೇಲೆ ಅವಳು ಹಂಗ್ ಮಾಡಲ್ಲ, ಹಿಂಗ್ ಮಾಡಲ್ಲ, ಅವಳು ಹೆಂಗ್ ಮಾಡ್ತಾಳೆ ಅದು ಅವನು ಹೆಂಗ್ ಮಾಡ್ತಾನೆ? ಉಪ್ಪರಿಗೆ ಕೂರ್ಸೋರನ್ನ ತಗೊಬಂದು ಮನೆಗೆ ಕೂರ್ಸೋಬಿಟ್ಟು ಅವನು ಉಪ್ಪರಿಗೆ ಇಳಿಯಲ್ಲ. ಅವ್ರಿಗೆ ನೀನು ಉಪ್ಪರಿಗೆನೆ ಮಾಡ್ಕೊಡ್ಬೇಕು ಅಷ್ಟೇ. ಅವನಿಗೆ ಸಿಂಹಾಸನನೇ ಮಾಡ್ಕೊಡ್ಬೇಕು. ಕರ್ಕೊ ಬಂದಿರೋದು ಸಿಂಹಾಸನ ಮಾಡ್ಕೊಡಿ, ಕೂರ್ತಾರೆ ಅವರು. ಅವ್ರು ಬಂದು ಕೆಳಗಡೆ ಇರೋದು ಕೆಲಸ ಮಾಡಲ್ಲ. ಇದು ಪ್ರಾಕ್ಟಿಕಲ್ ವಿಚಾರ ಪ್ರಿಯರೇ, ಪ್ರಾಕ್ಟಿಕಲ್ ವಿಚಾರ. ನಾವು ಪ್ರಾಯೋಗಿಕವಾಗಿ ನಿಮ್ಮ ಮುಂದೆ ತೆಗೆದಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಆರಿಸ್ಕೊಳ್ಳುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಸಾಧಾರಣವಾಗಿರೋ ಹುಡುಗಿಯನ್ನು ಆರಿಸ್ಕೊಂಡು, ನಾನು ಲೋಕದಲ್ಲಿರುವಾಗ ನಾವು ಆಲೋಚನೆ ಮಾಡ್ತೀವಿ, ಈ ಬ್ಯೂಟಿ ನೋಡ್ಕೊಂಡು ಹೋದ್ರೆ ಅವುಗಳನ್ನು ಶೋಕೇಸ್ ಅಲ್ಲಿ ಇಡಬೇಕು ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ. ಇದು ನನ್ನ ಹೆಂಡತಿ, ಇದು ನನ್ನ ಗಂಡ ಅಂತ ಅನ್ಕೊಂಡು ಹೇಳಬೇಕಷ್ಟೇ, ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಏನು ಸಹಕಾರನೂ ಕೂಡ ಯಾರಿಂದ ಸಿಗಲ್ಲ, ಅವರಿಂದ ಸಿಗಲ್ಲ. ನಿಮ್ಮ ಮಕ್ಕಳನ್ನು ಸಾಕಲ್ಲ, ಅದರಲ್ಲೂ ಚಿರಿಪಿರಿ ಸ್ಟಾರ್ಟ್ ಆಗುತ್ತೆ. ಅತ್ತೆನ ಗೌರವ ಕೊಡಲ್ಲ, ಮಾವನಿಗೆ ಗೌರವ ಕೊಡಲ್ಲ. ಮತ್ತ್ಯಾಕೆ ಬ್ಯೂಟಿ, ಮತ್ತ್ಯಾಕೆ ಆಸ್ತಿ ಇರೋಳು ಅವಳ ಕಾಲು ಯಾವಾಗಲೇ ಕಾಲ ಮೇಲೆ ಕಾಲೇ ಇರುತ್ತೆ. ಆಸ್ತಿ ಇರೋನು ಅವನ ಕಾಲ ಮೇಲೆ ಅವನ ಕಾಲು ಇರುತ್ತೆ, ಅವನ ಕಾಲು ತೆಗಿಯೋದೇ ಇಲ್ಲ, ಅವನು ಒಂದೇ ಕಾಲಲ್ಲಿ ನಡೀತಾನೆ. ಮತ್ತೆ ಯಾಕೆ ಅವ್ರನ್ನ ಕರ್ಕೊಂಡ್ ಬರ್ತೀರ ನನ್ಗೆ ಅರ್ಥ ಆಗ್ತಿಲ್ಲ. ಜನ ನನ್ನ ಮಗಳಿಗೆ ಸರಿಯಾದದು ಆಗಿಲ್ಲ ಅಂತ ಅನ್ಕೊಂಡು ಅವ್ರೇನಾದ್ರು ಹೇಳ್ತಾರೆ, ನನ್ಗೇನೋ ಭಯನ. ಜನ 100 ಹೇಳ್ತಾರೆ ಕಣ್ರಿ, ಚಂದ ಇದ್ರು ಕೂಡ ಅದೊಂದು ಚಂದ ಇದ್ರು ಅದನ್ನು ಮಚ್ಚೆ ಇರಬಾರ್ದು ಅಂತ ಹೇಳ್ತಾರೆ. ಎಷ್ಟೇ ಚಂದ ಇದ್ರು ಕೂಡ ಅದೊಂದು ಮಚ್ಚೆ ಇದ್ದು ಸಮಸ್ಯೆ ಆಯ್ತು ಅಂತ ಹೇಳ್ತಾರೆ. ಜೀವನ ಮಾಡ್ಬೇಕು ಅಂತ ಅನ್ಕೊಂಡು ಮದುವೆ ಆಗ್ತೀರಾ, ಜೀವನ ಮಾಡ್ಬೇಕು ಅಂತ ಅನ್ಕೊಂಡು ಮದುವೆ ಮಾಡ್ತೀರಾ. ಜೀವನ ಮಾಡುವಂತ ಸಂಗತಿಯನ್ನು ಸೆಲೆಕ್ಟ್ ಮಾಡಿ, ಮದುವೆ ಆದ ನಂತರ ಮತ್ತೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಸಾಧ್ಯ ಇದೆಯಾ? ಅದು ಒನ್ ವೇ ಹೋದ್ರೆ ಟ್ರಾಫಿಕ್ ಪೊಲೀಸ್ ಫೈನೇ ಹಾಕೋದಿಲ್ಲ ಅಷ್ಟಿಗೆ, ಉಲ್ಟಾ ಹೋದ್ರೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೀನಿ, ಅರ್ಜೆಂಟ್ ಆಗಿ ಆರಿಸುವಂತ ವಿಚಾರ ಅದಲ್ಲ. ಇವತ್ತು ಹೋಗಿ ಯಾವುದೋ ಒಂದು ಹಾಲಿನ ಪ್ಯಾಕೆಟ್ ಆರಿಸ್ಕೊಂಡೆ, ಇವತ್ತು ಬೇಡ ನಾಳೆ ಬೇರೆದು ಆರಿಸ್ಕೊಳ್ಳೋಣ ಅಂತ ಅನ್ಕೊಂಡು ಹೇಳೋದಕ್ಕೆ ಅದನ್ನು ಸಾಧ್ಯ ಇಲ್ಲ. ಇನ್ನೂ ಒಂದು ವಿಚಾರನ ನಾನು ಡಿಸ್ಕಸ್ ಮಾಡಿ ಒಂದೇ ನಿಮಿಷ ಮುಗಿಸ್ತೀನಿ. ಕಷ್ಟಪಟ್ಟು ಮದುವೆ ಮಾಡ್ತೀರ, ಹುಡುಗನನ್ನ ಹುಡುಗಿನ ನೀವೇ ಆರಿಸಿದ್ದು, ನೀವೇ ಸೆಲೆಕ್ಟ್ ಮಾಡಿದ್ದು, ಇಷ್ಟಪಟ್ಟದ್ದು, ಲಕ್ಷಾನುಗಟ್ಟಲೆ ಖರ್ಚಾಯಿತು. ಅಲ್ಲಿ ತನಕ ಮಗನೇ ಅಂತ ಅನ್ಕೊಂಡು ಹೇಳಿದ್ರಿ. ಮನೆಗೆ ಬಂದು ಕೂಡ್ಲೆ ಮಗಳು ಇಲ್ಲ, ಮಗನೂ ಇಲ್ಲ, ಅವಳು ಅಷ್ಟೇ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ ಅನ್ನೋದಕ್ಕೆಲ್ಲ ಅಂತ. ಇಷ್ಟು ಇದಕ್ಕೆ 10 ಲಕ್ಷ 15 ಲಕ್ಷ ಖರ್ಚು ಯಾಕೆ ಮಾಡಿದ್ರಿ? ಅವನೋ ಅವಳು ಹಂಗೆ ಇರ್ಲಿ ಬಿಡಿ, ಮದುವೆ ಆಗಿದೆ.
ಸಮಾಧಾನದಿಂದ ಇದ್ದಿರ್ತಾನೆ. ಅವ್ರಿಗೊಂದು ಏನೋ ಒಂದು ಹುಡುಗನ ಕಟ್ಬಿಟ್ಟು ಮನೆಗೆ ತಂದು ಜಗಳ, ಸಮಸ್ಯೆ, ತೊಂದರೆ ಎಲ್ಲ ಮಾಡೋದಕ್ಕಿಂತ ಅತ್ತೆಗೆ ಸೊಸೆ ಕಂಡ್ರೆ ಆಗಿಲ್ಲ, ಸೊಸೆಗೆ ನಾದಿ ಕಂಡ್ರೆ ಆಗೋದಿಲ್ಲ, ಸೊಸೆಗೆ ಅತ್ತೆನ ಕಂಡ್ರೆ ಆಗೋದಿಲ್ಲ. ನೀವೇ ಮಾಡಿದ್ದು ಎಲ್ಲ ಸೇರಿ ಸಂಭ್ರಮದಿಂದ ಒಂದು ದೊಡ್ಡ ಚೌಟ್ರಿನೇ ತಗೊಂಡು ಮದುವೆ ಮಾಡಿರ್ತೀರಾ, ಚೌಟ್ರಿನೇ ತಗೊಂಡು ವಿಜೃಂಭಣೆಯಿಂದ ಮಾಡಿರ್ತೀರಾ. ಮತ್ತೆ ಮದುವೆ ಆದ ನಂತರ ಯಾಕೆ ಒಂದೇ ಸರಿ? ನನಗೆ ಅರ್ಥ ಆಗಿಲ್ಲ ಕಾನ್ಸೆಪ್ಟ್. ನನಗೆ ನೀವೇ ಹೇಳ್ಬೇಕು, ಯಾಕೆ ಅದು ಒಂದೇ ಸರಿ ಮುಖ ನೋಡ್ದಂಗೆ ಮಾಡ್ಬಿಡ್ತೀರಲ್ಲ? ಆ 10 ಲಕ್ಷ ಉಳಿದಿತ್ತಲ್ಲ, ಅವ್ನು ಹಂಗೆ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದ, ಅವನು ಸಮಾಧಾನ ಇರ್ತಾ ಇದ್ದ, ಅಥವಾ ಅವಳು ಸಮಾಧಾನ ಇರ್ತಾ ಇದ್ಲು ಅಲ್ವಾ? ಇಲ್ಲ ಅಂತಂದ್ರೆ ನಾವು ಒಂದು ವೇ ಇದೆ ಅಡ್ಜಸ್ಟ್ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ಒಂದು ವೇ ಇದೆ ಸಮಾಧಾನದಿಂದ ಅಡ್ಜಸ್ಟ್ ಮಾಡ್ಕೊಂಡು. ಏನ್ ಮಗಳೇ ಅಂತ ಅನ್ಕೊಂಡು, ನನ್ನ ಮಗಳು ನೀನು ನನ್ನ ಮಗ ಅಂತ ಅನ್ಕೊಂಡು ನೀನು ಹೇಳ್ತೀರೋ, ಅಥವಾ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಅನ್ಕೊಂಡು ಅವಳು ಏನ್ ಬರ್ತಾಳೋ ಅದು ಹಂಗೇ ಇದ್ರೆ ಬಹಳ ಒಳ್ಳೆಯದು. ಇದು ಫ್ಯಾಕ್ಟ್ ಅಲ್ಲೋ ಹೇಳ್ಬೇಕು, ನನ್ಗೆ ನೀವು ಬೈದ್ರು ಪರವಾಗಿಲ್ಲ, ಫ್ಯಾಕ್ಟ್ ಅಲ್ಲೋ ಹೇಳಿ. ನೀವು ಹಿಂಗ್ ಮಾಡ್ರೆ ಹಿಂಗ್ ಭಾರಿ ಮಾತಾಡ್ತಾರೆ ಅಲ್ಲ. ನಾನು ಒಂದ್ ದಿವಸ ಕುತ್ಕೊಂಡು ಆಲೋಚನೆ ಮಾಡಿದ್ದೆ, ಹಿಂಗೆಲ್ಲ ಆಡ್ತಾರಲ್ಲ, ಇವರೇ ತಾನೇ ಮದುವೆ ಮಾಡಿದ್ದು. 10 ಲಕ್ಷ ಖರ್ಚಾಯ್ತು, ಅದೇ 10 ಲಕ್ಷ ಯಾವ್ದಾದ್ರು ವೆಹಿಕಲ್ ತಗೋಬೋದಿತ್ತು, 10 ಲಕ್ಷದಲ್ಲಿ ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು. ಅಷ್ಟು ದೊಡ್ಡ ಚೌಟ್ರಿ, ಅಷ್ಟು ದೊಡ್ಡ ವಿಜೃಂಭಣೆ, ಅಷ್ಟು ದೊಡ್ಡ ಏನೇನೋ ಗಂಡುಗಳು, ಇದು ಏನೋ ಹಾರಾಡೋ ಏನಾದ್ರು ಶೂಟ್ ಮಾಡಿದ್ರೆ ಡ್ರೋನ್ ಅಂತೆ, ಎಲ್ಲ ಇನ್ವೆಸ್ಟ್ ಮಾಡಿ ಮನೆಗೆ ಬಂದು ಕಾಲಿಟ್ಟು ಕೊಡ್ಲೆ ಪಿಕ್ಚರ್ ಚೇಂಜ್. ಅದೇ ಇಂಟರ್ವಲ್ ಆದ ನಂತರ ಬೇರೆ ಇರುತ್ತೆ ಅಂತ, ಇಂಟರ್ವಲ್ ತನಕ ಹಿಂಗೆ, ಇಂಟರ್ವಲ್ ನಂತರ ಬೇರೆ ಅಂತ. ಇದು ಫ್ಯಾಕ್ಟ್ ಬೇರೆ. ನಮ್ಮ ಮುಂದೆ ಇಟ್ಟಿರೋ ಪ್ರಾಯೋಗಿಕ ವಿಚಾರ, ನಮ್ಮ ಮೆಂಟಾಲಿಟಿ ಬದಲಾವಣೆ ಆಗ್ಬೇಕಾಗುತ್ತೆ. ಅಟ್ಲೀಸ್ಟ್ ನಾವು ವಿಶ್ವಾಸಿಗಳಾಗಿ ನಾವಿದ್ದು ನಾವು ಬದಲಾವಣೆ ಆಗ್ಬೇಕಾಗುತ್ತೆ. ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ನಾವು ಸ್ಥಾಪಿಸುವವರ ಆಗಿರಬೇಕು. ನಾವು ಸಮಾಧಾನವನ್ನು ಸ್ಥಾಪಿಸುವವರಾಗಬೇಕು. ಇಲ್ಲಿ ನೋಡ್ರಿ, ಈ ಸೊಲೊಮೋನನ ಅಷ್ಟೇ, ಅವನು ಏನು ಬಯೋಡಾಟ ಏನು ನೋಡ್ತಾ ಇಲ್ಲ, ಅವನೇನು ಒಂದೇ ಒಂದು ಕ್ವಾಲಿಟಿ ನೋಡ್ತಾ ಇರೋದು, ಅಲ್ಲಿ ದೇವರ ಒಂದು ಗುಣನೂ ಅವನು ನೋಡ್ತಾ ಇಲ್ಲ. ಅವನಿಗೇನಂದ್ರೆ ಯುದ್ಧ ಆಗಬಾರ್ದಷ್ಟೇ ಅನ್ನೋದನ್ನು ಮಾತ್ರ ನೋಡ್ಕೊಂಡು ಇಲ್ಲಿ ಸೊಲೊಮೋನ ಆರಿಸ್ಕೊತಾ ಇದ್ದಾನೆ. ಇವತ್ತಿನ ದಿವಸ ನಾವು ಹೇಗಿದ್ದೇವೆ ಅನ್ನೋದನ್ನ ನಾವು ನಮ್ಮನ್ನ ಪರಿಶೋಧಿಸೋಣ. ನಮಗೂ ಕೂಡ ಮುಂದಿನ ದಿವಸದಲ್ಲಿ ಮಕ್ಕಳಿದ್ದಾರೆ, ಮದುವೆ ಅದು ಇದು ಅಂತ ಅನ್ಕೊಂಡು ಬರುವಾಗ ನಾವು ಯಾವ ಕಂಡೀಷನ್ ಇಟ್ಕೊಂಡು ಆರಿಸ್ತೀವಿ, ಯಾವ ಕಂಡೀಷನ್ ಇರ್ತೀವಿ, ಬಹಳ ಪ್ರಾಮುಖ್ಯ. ಯಾವುದೇ ಕಾರಣಕ್ಕೂ ಐಶ್ವರ್ಯತೆಯಿಂದೆಯೋ ಬ್ಯೂಟಿಯಿಂದೆಯೋ ಘನತೆಯಿಂದೆಯೋ ಹೋಗದೆ ದೇವರ ಮಕ್ಕಳಿಗೋಸ್ಕರ ನಾವು ಬಾಗಿಲನ್ನು ತೆರೆಯೋಣ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಆತನೋ ಆಕೆಯ ಜೊತೆ ಒಳಗಡೆ ಬಂದ್ರೆ ಸಾಕು, ನಿಮ್ಮ ಮನೆ ಸಂತೋಷವಾಗುತ್ತೆ. ಅದು ಏದೇನ್ ತೋಟವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಯಾವ ಏದೇನ್ ತೋಟ? ಸೈತಾನ್ ಪ್ರವೇಶ ಮಾಡದೇ ಇರುವಂತ ಏದೇನ್ ತೋಟ. ಸೈತಾನ್ ಪ್ರವೇಶ ಮಾಡಿದ ನಂತರದ ಏದೇನ್ ತೋಟ ಅಲ್ಲ, ಪ್ರವೇಶ ಮಾಡದೇ ಇರುವಂತ ಆ ಹಣ್ಣುಗಳ ತೋಟ ನಿಮ್ಮ ಮನೆ ಆಗಿರುತ್ತದೆ. ಹಲ್ಲೆಲೂಯಾ.